ನಗರಸಭೆಯ ನೂತನ ಉಪಾಧ್ಯಕ್ಷರಾಗಿ ಹೇಮಲತಾ ಕಮಲ್ಕುಮಾರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇಂದು ನಡೆದ ಚುನಾವಣೆಯಲ್ಲಿ ಹೇಮಲತಾ ಅವರನ್ನು ಹೊರತುಪಡಿಸಿ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾ ಪ್ರಕ್ರಿಯೆ ಆರಂಭವಾದ ನಂತರ ಎಲೆಕ್ಷನ್ ಆಫೀಸರ್ ಆಗಿದ್ದ ಹಾಸನ ಉಪವಿಭಾಗಾಧಿಕಾರಿ ಜೆಬಿ ಮಾರುತಿ ಅವಿರೋಧ ಆಯ್ಕೆ ಘೋಷಣೆ ಮಾಡಿದರು. ಹೇಮಲತಾ ಅವರು ಜೆಡಿಎಸ್ ಅಭ್ಯರ್ಥಿಯಾಗಿ 5ನೇ ವಾರ್ಡ್ನಿಂದ ಆಯ್ಕೆಯಾಗಿದ್ದರು. ಈ ಬಾರಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಬೇಕೆಂದು ಅರ್ಜಿ ಸಲ್ಲಿಸಿದರು. ಇದಕ್ಕೆ ಜೆಡಿಎಸ್ ಹಾಗೂ ಬಿಜೆಪಿ ಸದಸ್ಯರು ಒಮ್ಮತದಿಂದ ಬೆಂಬಲಿಸಿದರು. ಹಾಗಾಗಿ ಹೇಮಲತಾ ಅವರ ಆಯ್ಕೆ ಸರಾಗವಾಗಿ ನಡೆಯಿತು. ಒಟ್ಟು 35 ಸದಸ್ಯ ಬಲ ಹೊಂದಿರುವ ಹಾಸನ ನಗರಸಭೆಯಲ್ಲಿ ಜೆಡಿಎಸ್ 17, ಬಿಜೆಪಿ 13, ಕಾಂಗ್ರೆಸ್ 2, ಪಕ್ಷೇತರ ಸದಸ್ಯರು 3 ಇದ್ದಾರೆ. ಇದೇ ಮೊದಲ ಬಾರಿಗೆ ನಗರಸಭೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಹೇಮಲತಾ ಅವರಿಗೆ ಹೊಸ ಟಾಸ್ಕ್ ಎದುರಾಗಿದೆ. ಅದೇನೆಂದರೆ ನಗರಸಭೆ ಅಧ್ಯಕ್ಷರಾಗಿರುವ ಎಂ ಚಂದ್ರೇಗೌಡ ಅವರ ವಿರುದ್ಧ ಹಾಲಿ ಜೆಡಿಎಸ್ ಸದಸ್ಯರು ಅವಿಶ್ವಾಸ ನಿರ್ಣಯ ಮಂಡಿಸಿದ್ದರು. ಮಾರ್ಚ್ 28 ಮತ್ತು ಏಪ್ರಿಲ್ 7ರಂದು 2 ಬಾರಿ ಅವಿಶ್ವಾಸ ನಿರ್ಣಯ ಮಂಡಿಸಿ ವಿಶೇಷ ಸಾಮಾನ್ಯ ಸಭೆ ಕರೆಯುವಂತೆ ಸದಸ್ಯರು ಕೋರಿದರು. ಆದರೆ ಯಾವುದೇ ಸಭೆ ಕರೆಯದ ಕಾರಣ ಮುಂದಿನ 10 ದಿನಗಳಲ್ಲಿ ವಿಶೇಷ ಸಾಮಾನ್ಯ ಸಭೆ ಕರೆಯುವಂತೆ ಉಪಾಧ್ಯಕ್ಷರಿಗೆ ಮನವಿ ಸಲ್ಲಿಸಲಾಗಿದೆ. ವಿಧಾನ ಪರಿಷತ್ ಸದಸ್ಯ ಡಾ ಸೂರಜ್ ರೇವಣ್ಣ ಸೇರಿದಂತೆ ಹಲವು ಮನವಿ ಸಲ್ಲಿಸಿದರು. ನಾನು ಮೊದಲು ಜೆಡಿಎಸ್ಸಿನ ಮುಖಂಡರಾದ ದೇವೇಗೌಡರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಆಮೇಲಿಂದ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ಉಪಾಧ್ಯಕ್ಷನಿಗೆ ಅವಿರೋಧವಾಗಿ ಆಯ್ಕೆ ಮಾಡಿದ ಅವಕಾಶ ಮಾಡಿಕೊಟ್ಟ ರೇವಣ್ಣ ಸರ್ ಅವರಿಗೆ ಮತ್ತು ಭವಾನಿ ಮೇಡಮ್ ಅವರಿಗೆ ಮತ್ತು ಸೂರಜ್ ಸರ್ಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಮತ್ತು ಬಿಜೆಪಿಯ ಮುಖಂಡರಾದ ಪ್ರೀತಮ್ ಗೌಡ ಅವರು ಸಹಕರಿಸಿದ್ದಾರೆ, ಅವ್ರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಮತ್ತು ನನ್ನ ನಗರಸಭೆಯ ಸದಸ್ಯರುಗಳಾದ ಎಲ್ಲ ಪಾರ್ಟಿಯ ಪರವಾಗಿ ಸದಸ್ಯರುಗಳಿಗೆ ನನ್ನ ವಂದನೆಗಳನ್ನು ಅರ್ಪಿಸ್ತೀನಿ. ಆಮೇಲಿಂದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತು ನಿಮಗಳಿಗೂ ಧನ್ಯವಾದನ ಅರ್ಪಿಸ್ತೀನಿ. ಕಡಿಮೆ ಅವಧಿ ಇದೆ, ಏನು ಗುರಿ ಇಟ್ಕೊಂಡಿದ್ದೀರಾ, ಏನು ಮಾಡಬೇಕು ಸರ್? ನಾನಿದೆ ಫಸ್ಟ್ ಟೈಮ್ ಬಂದಿರೋದು, ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಮುಂದೆ ನೋಡ್ತೀನಿ ಏನೇನು ಸ್ವಚ್ಛತೆ ಬೇಕು, ನೀರಿಂದು, ಆಮೇಲೆ UGDದು ವಾಟರ್ ಇದೆಲ್ಲ ಇರ್ತಲ್ಲ ಸರ್, ಅದ್ರ ಬಗ್ಗೆ ಸ್ವಲ್ಪ ಕೇರ್ ತೊಗೊತೀನಿ. ಮತ್ತು ನನ್ನ ಕೈಲಿ ಹಿರಿಯರು ಕೇಳ್ಕೊಂಡು ಕೆಲಸ ಮಾಡ್ತೀನಿ ಸರ್. ಇಂದಿನ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಭಾಗಿಯಾಗಿ ನಂತರ ಮಾತನಾಡಿದ ಡಾ ಸೂರಜ್ ರೇವಣ್ಣ, ನೂತನ ಉಪಾಧ್ಯಕ್ಷರಿಗೆ ಅಭಿನಂದನೆಗಳು. ಹಾಗೆಯೇ ಹಿಂದೆ ಆಗಿರುವ ಒಪ್ಪಂದದಂತೆ ನಗರಸಭೆ ಹಾಲಿ ಅಧ್ಯಕ್ಷರು ಶೀಘ್ರವೇ ಬದಲಾವಣೆಯಾಗಲಿದ್ದಾರೆ ಎಂದರು. ನಮ್ಮ ಹಿಂದಿನ ಅಭ್ಯರ್ಥಿ ನಮ್ಮ ಸುರೇಶ್ ಕುಮಾರ್ ಅವರ ಮನೆಯವರು ರಾಜೀನಾಮೆ ಕೊಟ್ಟು ನಂತರ ಇವತ್ತು ಹೇಮಲತಾ ಕಮಲ್ಕುಮಾರ್ ಅವರು ಇವತ್ತೇನು ಹೇಮಲತಾ ಕಮಲ್ಕುಮಾರ್ ಅವರು ಇವತ್ತೇನು ಸ್ಪರ್ಧೆ ಮಾಡ್ತಿದ್ದಾರೆ, ಎಲ್ಲರೂ ಅವಿರೋಧವಾಗಿ ಒಮ್ಮತವಾಗಿ ಇವತ್ತು ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ವಿ. ನಾನು ಕೂಡ ಈ ಒಂದು ಸಮಾರಂಭದಲ್ಲಿ ಒಂದು ಮೀಟಿಂಗಲ್ಲಿ ಭಾಗವಹಿಸಿ ಅವರು ಕೂಡ ಶುಭ ಕೋರ್ತಾಯಿದ್ದೀನಿ. ಇನ್ನು ಹೆಚ್ಚಿನ ರೀತಿ ನಮ್ಮ ಹಾಸನ ನಗರದಲ್ಲಿ ಒಳ್ಳೆ ರೀತಿ ಕೆಲಸಗಳನ್ನ, ಜನಾಭಿಪ್ರಾಯ ಬರುವಂಥ ಒಳ್ಳೆ ರೀತಿ ಕೆಲಸಗಳನ್ನ ಮಾಡಲಿ ಅಂತ ಅವ್ರಿಗೆ ಶುಭ ಕೋರ್ತಾರೆ. ಸರಿಗೆ ಭಾಳ ಕುತೂಹಲದ ಘಟ್ಟ ಅಂದರೆ ಅಧ್ಯಕ್ಷರದ ಚುನಾವಣೆ ಒಂದು ಹಂತದಲ್ಲೇ ಅವಿಶ್ವಾಸಕ್ಕೂ ಸಹ ಆಗಿತ್ತು. ಈಗ ಮುಂದಿನ ಪ್ರಕ್ರಿಯೆ ಏನಿರುತ್ತೆ? ಏನೂ ಆಗಲ್ಲ, ಅಧ್ಯಕ್ಷ ಚುನಾವಣೆ ಕೂಡ ಸ್ಮೂತ್ ನಡೆಯುತ್ತೆ. ಇದೇ ರೀತಿ ಏನು ನಮ್ಮ ಪಕ್ಷದ ಅಭ್ಯರ್ಥಿ ಯಾರಿರ್ತಾರೆ, ಸದಸ್ಯರು ಎಲ್ಲರೂ ಹೊಂದಾಣಿಕೆಯಿಂದ, ಎಲ್ಲರ ಒಂದು ಅಭಿಪ್ರಾಯದಿಂದ ಒಳ್ಳೆಯ ಅಭ್ಯರ್ಥಿನ ಅಧ್ಯಕ್ಷರನ್ನು ಮಾಡ್ತೀವಿ ಅಂತ ಹೇಳಕ್ಕೆ ಬಯಸ್ತೀವಿ. ಈಗ ಅಧ್ಯಕ್ಷರ ಬದಲಾವಣೆಗೆ ಸೂಚನೆ ನೀಡಿದ್ದೇವೆ. ಯಾವುದು? ಈಗ ಅಧ್ಯಕ್ಷರ ಬದಲಾವಣೆ ಪ್ರಕ್ರಿಯೆ ಆರಂಭ ಆಗಿದೆ. ಅಧ್ಯಕ್ಷ ಚುನಾವಣೆ ನಡೆಯುತ್ತೆ. ಅದಕ್ಕೆ ಏನು ಪ್ರಕ್ರಿಯೆ ಆಗಬೇಕು ಅದಾಗುತ್ತೆ. ಅಭ್ಯರ್ಥಿ ಯಾರಂತ ಆಮೇಲೆ ತೀರ್ಮಾನ ಮಾಡ್ತಾರೆ. ಅಭ್ಯರ್ಥಿ ತೀರ್ಮಾನ ಮಾಡಿದ್ಮೇಲೆ ಖಂಡಿತವಾಗ್ಲೂ ಅಧ್ಯಕ್ಷರು ನಮ್ಮವರಾಗ್ತಾರೆ. ಬದಲಾವಣೆ ಕುರಿತು ಪ್ರತಿಕ್ರಿಯೆ ನೀಡಿರುವ ಅಧ್ಯಕ್ಷರಾದ ಎಂ ಚಂದ್ರೇಗೌಡ, ಆರಂಭದಲ್ಲಿ ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡುವಾಗ ಯಾವುದೇ ಒಪ್ಪಂದ ಆಗಿಲ್ಲ. ಯಾರು ಅವಿಶ್ವಾಸ ನಿರ್ಣಯ ತಂದರೂ ಎಲ್ಲ ಸದಸ್ಯರ ಬಲ ನನಗಿದೆ. ಅವರೆಲ್ಲರೂ ನನಗೆ ಬೆಂಬಲ ನೀಡುತ್ತಾರೆ ಎಂಬ ವಿಶ್ವಾಸ ಇದೆ. ನಾನು ಅಧ್ಯಕ್ಷನಾದ ನಂತರ ಹೆಚ್ಚು ಅಭಿವೃದ್ಧಿ ಕೆಲಸ ಮಾಡಲಾಗಿಲ್ಲ. ಮುಂದೆ ಮಾಡುವ ಆಸೆ ನನ್ನದಾಗಿದೆ. ಆ ನಿಟ್ಟಿನಲ್ಲಿ ಮುಂದುವರಿಯುತ್ತಿದ್ದೇನೆ. ನಾನು ಪಕ್ಷಾತೀತವಾಗಿ ಕೆಲಸ ಮಾಡುತ್ತಿದ್ದೇನೆ. ಹಾಗಾಗಿ ಸರ್ವ ಸದಸ್ಯರು ನನ್ನ ಪರವಾಗಿ ಮತ ಹಾಕುತ್ತಾರೆ ಎಂಬ ನಂಬಿಕೆ ಇದೆ. ನಾನೇ ಅಧ್ಯಕ್ಷನಾಗಿ ಮುಂದುವರಿಯುವೆ. ನನ್ನ ನಡೆ ಯಾರ ವಿರುದ್ಧವೂ ಅಲ್ಲ. ನಗರದ ಜನತೆ ಅಭಿವೃದ್ಧಿಯ ಪರ. ಹಾಗಾಗಿ ಆತ್ಮವಿಶ್ವಾಸ, ಅವಿಶ್ವಾಸ ನಿರ್ಣಯ ತಂದ್ರೆ ನಾನು ಪಾಸ್ ಆಗುವೆ ಎಂದು ಹೇಳಿದರು. ನಮಗಿನ್ನೂ ಅಧ್ಯಕ್ಷದ ಯಾವುದೋ ಒಂದು ಸೂಚನೆ ಬಂದಿಲ್ಲ ಸರ್. ಅಧ್ಯಕ್ಷ ಸೂಚನೆ ಬಂದಮೇಲೆ ಮುಂದೆ ನೋಡೋಣ. ಸದ್ಯಕ್ಕೆ ಯಾವುದು ನಮಗೆ ಯಾವುದೋ ನಮ್ಮ ಹೈಕಮಾಂಡಿಂದ ಯಾವುದೋ ನಮಗೆ ಯಾವುದೋ ಅಧ್ಯಕ್ಷರಿಗಾಗಲಿ ಮುಂದೆ ಆಗುವಂಥ ಒಂದು ಕೆಲಸಗಳಿಗೆ ನಮ್ಗೆ ಯಾವುದೂ ಸೂಚನೆ ಬಂದಿಲ್ಲ. ಈಗ ಉಪಾಧ್ಯಕ್ಷರಿಗೆ ಹೇಳಿದ್ದು, ಉಪಾಧ್ಯಕ್ಷ ನಮ್ಮ ಸಂಪೂರ್ಣ ಬೆಂಬಲ ಕೊಟ್ಟಿದ್ದೀವಿ. ಮುಂದೆ ಯಾವಾಗ ಕರೀತಾರೆ ಉಪಾಧ್ಯಕ್ಷರನ್ನ ಅವ್ರ ಮುಖಾಂತರ ಏನೋ ಕರೆಸ್ತೀವಿ ಅಂತ ನಮಗೆ ಮಾಹಿತಿ ಇದೆ. ಅಧ್ಯಕ್ಷರ ಅವಿಶ್ವಾಸ ನಿರ್ಣಯಕ್ಕೆ ಅದು ಬಂದಮೇಲೆ ಮಾತಾಡ್ತೀವಿ ಸರ್. ಡಿಮ್ಯಾಂಡ್ ಇದೆ ಸರ್, ಅಧ್ಯಕ್ಷ ನಮಗೆ ಬೇಕು, ಇಲ್ಲ ನಾವು ಇಂಥವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ನಮ್ಮ ಹೈಕಮಾಂಡ್ ಇದೆ, ನಮ್ಮ ನಾಯಕರಾದಂಥ ಪ್ರೀತಮ್ ಜೇಗೌಡರು ಇದ್ದಾರೆ. ಅವ್ರು ಏನು ಹೇಳ್ತಾರೆ ಅವ್ರು ಅವರ ಸೂಚನೆ ಮೇಲೆ ನಾವು
ಮುಂದುವರಿತೀವಿ ಅಷ್ಟೇ. ಮೈತ್ರಿ ಪಕ್ಷ JDS ಮತ್ತು BJP ಎರಡು ಈಗ JDSಗೆ ಈಗ ಉಪಾಧ್ಯಕ್ಷ ಸ್ಥಾನ ಆಗಿದೆ ಈಗ 2ನೇ ಅವಧಿ ಅಂತೇಳಿ. ಈಗ ನೆಕ್ಸ್ಟ್ ಈಗ JDS ಹೆಸರು ಇಲ್ಲ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿದೆ. ಆಗಸ್ಟ್ 20ನೇ ತಾರೀಕು 24ನೇ ಇಸ್ವಿಲಿ ಶ್ರೀರಾಮ ಆರ್ ಅಶೋಕ್ ಅವರು ಮತ್ತು ನಮ್ಮ ಸನ್ಮಾನ್ಯ ಶ್ರೀ ರೇವಣ್ಣವರು ಮಾತುಕತೆ ಆಗಿ 10 ತಿಂಗಳು ಅಧ್ಯಕ್ಷ ಸ್ಥಾನ JDSನಾಗೆ ಮೊದಲು, ಆಮೇಲೆ ನಂತರ BJP ಅಂತಿತ್ತು. ಇವ್ರು ಯಾರೂ ನಮ್ಮ ಹತ್ರ ಏನು ಬಂದು ಮಾತಾಡಿಲ್ಲ. ನಮ್ಮ ಇನ್ನೂ 3 ತಿಂಗಳಿದೆ, 10 ತಿಂಗಳು ಕಳೆಯೋದಕ್ಕೆ ಇನ್ನೂ 3 ತಿಂಗಳಿದೆ. 3 ತಿಂಗಳು ಕಳೆದ ಮೇಲೆ ನಾವು ಕುಂತು ನಮ್ಮ ನಾಯಕರ ಜೊತೆ ಕುಂತ್ಬಿಟ್ಟು ಮಾತುಕತೆ ಆಗಿಬಿಟ್ಟು ಮುಂದೆ ಏನು ಮಾಡ್ಬೋದು ಅಂತ, ಹೆಂಗೆ ಮುಂದುವರಿಬೋದು ಅಂತ ಮುಂದೆ ಹೇಳ್ತೀವಿ ಸರ್. JDSನವರು ಅವಿಶ್ವಾಸ ನಿರ್ಣಯ ಮಾಡ್ತಾರೆ, BJP ಸದಸ್ಯರ ಸ್ಟ್ಯಾಂಡ್ ಏನು ಸರ್? ನಗರಸಭೆ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮಂಡನೆ ಮಾಡಲು ಸಾಮಾನ್ಯ ಸಭೆ ಕರೆಯುವ ಬಗ್ಗೆ ಮಾರ್ಚ್ 28 ಹಾಗೂ ಏಪ್ರಿಲ್ 7ರಂದು ನಗರಸಭೆ ಹಾಲಿ ಅಧ್ಯಕ್ಷರಿಗೆ ವಿಶೇಷ ಸಾಮಾನ್ಯ ಸಭೆ ಕರೆಯಲು ಮನವಿ ಸಲ್ಲಿಸಲಾಗಿತ್ತು. ಸಭೆಯಲ್ಲಿ ಅವಿಶ್ವಾಸ ಮಂಡಿಸುವುದಾಗಿ ತಿಳಿಸಲಾಗಿತ್ತು. ಆದರೆ ಕರ್ನಾಟಕ ಪೌರಸಭೆಗಳ ಅಧಿನಿಯಮ 47(2) ನಿಯಮದಂತೆ ಅಧ್ಯಕ್ಷರು 10 ದಿನಗಳ ಒಳಗಾಗಿ ವಿಶೇಷ ಸಾಮಾನ್ಯ ಸಭೆ ಕರೆಯಬೇಕಾಗಿದ್ದು ಇದುವರೆಗೂ ಯಾವುದೇ ಸಭೆ ಕರೆದಿಲ್ಲ. ಆದ್ದರಿಂದ ಹಾಲಿ ಉಪಾಧ್ಯಕ್ಷರು ನಗರಸಭೆಯ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲು ಕರ್ನಾಟಕ ಪೌರಸಭೆಗಳ ಅಧಿನಿಯಮ 47(3) ನಿಯಮಗಳಂತೆ ತಮ್ಮ ಅಧ್ಯಕ್ಷತೆಯಲ್ಲಿ ವಿಶೇಷ ಸಾಮಾನ್ಯ ಸಭೆ ಕರೆಯಬೇಕೆಂದು ಜೆಡಿಎಸ್ ಸದಸ್ಯರು ಮತ್ತೊಮ್ಮೆ ಮನವಿ ಸಲ್ಲಿಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಬಿಜೆಪಿ ಸದಸ್ಯರು, ಹಿಂದೆ ತಲಾ 10 ತಿಂಗಳು ಒಪ್ಪಂದದಂತೆ ನಮಗೆ ಅಧಿಕಾರ ಕೊಡುವ ಬಗ್ಗೆ ಎಚ್.ಡಿ. ರೇವಣ್ಣ ಹಾಗೂ ಆರ್ ಅಶೋಕ್ ಅವರ ನಡುವೆ ಒಪ್ಪಂದ ಆಗಿತ್ತು. ಈಗ ಅವರು ಹೇಳಿದಂತೆ ಕೇಳುತ್ತೇವೆ ಎಂದರು. ಹೌದು ಸರ್, ಹೇಳಿ. ಈಗ 5ನೇ ವಾರ್ಡಿನ ಸದಸ್ಯ ಹೇಮಲತಾ ಕಮಲ್ ಕುಮಾರ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅದು ಅವಿರೋಧವಾಗಿ ನಮ್ಮ ನಗರಸಭೆ ಎಲ್ಲ ಸದಸ್ಯರ ಒಕ್ಕೂರೆಲ್ಲ ಅಭ್ಯರ್ಥಿಯಾಗಿ ಅವರು ಆಯ್ಕೆಯಾಗಿದ್ದಾರೆ. ಅದಕ್ಕಾಗಿ ನಾನು ಅವರನ್ನು ಅಭಿನಂದಿಸ್ತೀನಿ. ನಾನು ಸಹ ಅಧ್ಯಕ್ಷನಾಗಿ ಮುಂದುವರೆದು ಅವರು ನನಗೆ ಸಾಥ್ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಇಬ್ಬರೂ ಒಡಗೂಡಿ ಹಾಸನ ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಮುಂದಿನ ದಿನಮಾನದಲ್ಲಿ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀನಿ. ನಿಮ್ಮನ್ನು ಬದಲಾವಣೆ ಮಾಡ್ತೀವಿ ಅನ್ನುವಂತಹದ್ದು ಈಗ ಅವಿಶ್ವಾಸ ಆಗಲಿ ಅಥವಾ ಬದಲಾವಣೆ ಮುಂದೆ ನೀವಿರ್ತಕ್ಕಂಥ ಅಧ್ಯಕ್ಷನ ಬದಲಾವಣೆ ನಿಶ್ಚಿತ ಅನ್ನುವಂಥ ಮಾತನ್ನು ಈಗ ಸದ್ಯ ಸುರೇಶ್ ರೇವಣ್ಣವರು ಹೇಳಿದ್ದಾರೆ. ಹಂಗೆ ನಿಮ್ಮ JDS ಪಕ್ಷವೂ ಸಹ ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖ ಆಗಿದೆ. ಅವರ ನಿಲುವು ಏನೋ ಅನ್ನೋದು ಗೊತ್ತಿಲ್ಲ. ನಾನು ಮುಂದುವರಿತೀನಿ, ನಾನು ಇನ್ನೂ ಕೆಲಸ ಮಾಡೋಕ್ಕೆ ಅವಕಾಶ ಬೇಕಂತ ಕೇಳ್ಕೊಂಡಿದ್ದೀನಿ. ಅದರಂತೆ ಮುಂದುವರಿತೀನಿ. ಮುಂದೆ ಯಾವುದೇ ಥರದ ಪರೀಕ್ಷೆ ಬಂದರೂ ಅದನ್ನು ಎದುರಿಸಿ ಮತ್ತೆ ಅಧ್ಯಕ್ಷನಾಗಿ ಮುಂದುವರಿತೀನಿ. ಇದರಲ್ಲಿ ಯಾವುದೇ ಸಂಶಯ ಬೇಡ ಅಂತ ಹೇಳ್ತಾರೆ. ರೇವಣ್ಣರು ಹೇಳ್ತಾರೆ ಒಪ್ಪಂದದಂತೆ ರಾಜೀನಾಮೆ ಕೊಡಲೇಬೇಕು ಅವರು, ಇಂಥವೆಲ್ಲ ನೋಡಿದ್ರೆ ನನಗೆ ಕ್ಯಾಬಿನೆಟ್ಸ್ ನನಗೂ ಕೆಲಸ ಮಾಡೋಕ್ಕೆ ಅವಕಾಶ ಇರಬೇಕು. 6 ತಿಂಗಳಿಗೆ ಓಡೋಗೋದಲ್ಲ. ನನಗೆ 6 ತಿಂಗಳಲ್ಲಿ 4 ತಿಂಗಳು ಏನು ಕೆಲಸನೂ ಮಾಡೋಕ್ಕಾಗಿಲ್ಲ. ಅದಕ್ಕೆ ಅವಕಾಶ ಬೇಕು ಅಂತ ಹೇಳ್ಕೊಂಡಿದ್ದೀನಿ. ನಾನಂತೂ ಮುಂದುವರಿತೀನಿ ಸರ್. ಅದೇ ನಿಟ್ಟಿನಲ್ಲಿ ನಾನು ಸಾಗ್ತಾ ಇದ್ದೀನಿ. ಕೊಡೋದಿಲ್ಲ. ಅವಿಶ್ವಾಸ ಗೊತ್ತುವಳಿ ಮಂಡನೆ ಆದರೆ ಅದನ್ನು ಎದುರಿಸೋಕ್ಕೆ ಸಿದ್ಧವಾಗಿದ್ದೀನಿ. ಏನು ತಂತ್ರಗಾರಿಕೆ, ಏನು BJP